ನಮ್ಮ ಬ್ರಹ್ಮ ಕ್ಷೇತ್ರ ಅಂದರೆ ಕಂದ್ರಿ ಬಂಜನ್ ಆದಿ ಮೂಲಸ್ಥಾನ ಶ್ರೀ ನಾಗಬ್ರಹ್ಮ ಕ್ಷೇತ್ರ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳಿಗೆ ಸೇರಿದ ನಮ್ಮ ಕುಲಾಲ ಸಮಾಜದ, ನಾನು ಒತ್ತಿ ಹೇಳ್ತಾ ಇದ್ದೇನೆ, ಕುಲಾಲ ಸಮಾಜದ ಸುಮಾರು 60ಕ್ಕೂ ಹೆಚ್ಚು ನಿವೃತ್ತ ವೀರ ಯೋಧರು ಮತ್ತು ವೀರ ನಾರಿಯರನ್ನು ಒಟ್ಟುಗೂಡಿಸಿ ಗೌರವಿಸುವ ಸಮಾರಂಭ 2020 ಆಗಸ್ಟ್ 9 ಭಾನುವಾರ ಬೆಳಿಗ್ಗೆ 11:15ಕ್ಕೆ ಕದ್ರಿ ಬಂಜನ್ ಚಾವಡಿಯಲ್ಲಿ ಜರುಗಲಿದೆ. ಕದ್ರಿ ಬಂಜನ್ ಚಾವಡಿ ಅಂತ ಹೇಳಿದರೆ ನಮ್ಮ KPT ಹಿಂಭಾಗದಲ್ಲಿ ಇರುವಂಥ ಒಂದು ಕ್ಷೇತ್ರ. ದೇಶದ ರಕ್ಷಣೆಗಾಗಿ ಸೇವೆ ಸಲ್ಲಿಸಿದ ಕುಲಾಲ ಸಮಾಜದ ಯೋಧರನ್ನು ಗುರುತಿಸಿ ಗೌರವಿಸುವ ಮತ್ತು ನಮ್ಮ ಕ್ಷೇತ್ರದ ನಾಗದೇವರು ಹಾಗೂ ದೇವರ ಅನುಗ್ರಹವನ್ನು ಅವರಿಗೆ ಪ್ರಾರ್ಥಿಸುವ ಪವಿತ್ರ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರಾಗಿರುವ ನಮ್ಮ ಕ್ಷೇತ್ರದ ನಮ್ಮ ಈ ಬಂಜನ್ ಆದಿಮೂಲ ಸ್ಥಾನ ಇದರದ್ದು ಟ್ರಸ್ಟಿ ಆಗಿರುವ ಒಬ್ಬರು ಭಾಳ ಇಂಪಾರ್ಟೆಂಟ್ ಆಗಿ ನಾನು ಹೇಳೋದಾದರೆ ಬಂಜನ್ ಪೂನಾ ಅಂದರೆ ಸದಾಶಿವರಾವ್ ಬಂಜನ್ ಅವರು ಪೂನಾ ಅವರು ಟ್ರಸ್ಟಿ ಆಗಿದ್ದಾರೆ. ಮತ್ತು ಇದನ್ನು ಫುಲ್ಲು ಅಂದರೆ ಒಂದು ಪ್ರಾಯೋಜಕರಾಗಿ ಮಾಡಿದವರು ನಮ್ಮ ರಾಧಾಕೃಷ್ಣ ಬಂಜನ್ ಬೆಂಗಳೂರು. ಇವರು ಈಗ ಪ್ರಸ್ತುತ ವಿನ್ಯಾಸಕರು, ಮ್ಯಾಪ್ ಅಂತ ಇದೆ, ಹಿಲ್ ಸೈಡ್ ಆರ್ಕಿಟೆಕ್ಟ್ ಮೈಸೂರಲ್ಲಿ ಅವರು ಭಾಳಷ್ಟು ವರ್ಷಗಳಿಂದ ಅವರು ಈ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನ ಅತಿಥಿಗಳು ಶ್ರೀ ಡಿ ಚಂದಪ್ಪ ಮೂಲ್ಯ ಅವರು ಬರ್ತಾ ಇದ್ದಾರೆ. ನಿವೃತ್ತ ಕಮಾಂಡೆಂಟ್ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ನಿವೃತ್ತ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ನಿವೃತ್ತ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಬೆಂಗಳೂರಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಶ್ರೀ ಸುಂದರ್ ಮೂಲ್ಯ, ಅಧ್ಯಕ್ಷರು, ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ. ಮತ್ತು ಅವರ ಜೊತೆಯಲ್ಲಿ ಶ್ರೀ ಪ್ರೇಮಾನಂದ ಕುಲಾಲ್, ಅವರ ಅಧ್ಯಕ್ಷರು, ಬ್ರಹ್ಮಕಲಶ ಸಮಿತಿ, ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ. ಶ್ರೀ ಐತಪ್ಪ ಮೂಲ್ಯ ಕೂಡ ಅವರ ಜೊತೆಯಲ್ಲಿ ಸೇರ್ತಾರೆ. DGM ಆಗಿ ಅಂದರೆ BSNL ಅಲ್ಲಿ DGM ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ವಿಶ್ರಾಂತ ಇದರಲ್ಲಿ ಇದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಮ್ಮ ಈ ಕದ್ರಿ ಬಂಜನ್ ಆದಿಮೂಲ ಸ್ಥಾನ ಶ್ರೀ ನಾಗಬ್ರಹ್ಮ ಕ್ಷೇತ್ರ ಬಾರೆಬೈಲ್ ಕದ್ರಿ ಅಲ್ಲಿ ಸಾಧಾರಣ ಭಾಳಷ್ಟು ವರ್ಷಗಳಿಂದ ಇದನ್ನು ಕೆಲವು ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಮಾಡಿ ಬರ್ತಾ ಇದ್ದೇವೆ. ಬಟ್ ಈ ಸಂದರ್ಭ ನಾವು ಇದನ್ನು ಹೀಗೆ ಒಂದು ಕ್ಯಾಶುವಲಿ ಮಾತಾಡುವಾಗ, ಕುಶಾಲಲ್ಲಿ ಮಾತಾಡುವಾಗ ನಾವು ಈ ಯೋಧರನ್ನು ನಮ್ಮ ಅಧ್ಯಕ್ಷರಾಗಿರುವ ಕದ್ರಿ ಬಂಜನ್ ಆದಿಮೂಲ ಸ್ಥಾನ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವ ಪೂವಪ್ಪ ಕಡಂಬಾರ್ ಅಧ್ಯಕ್ಷರು, ಅವರು ಕೂಡ ಸರ್ವಿಸ್ ಮೆನ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಭಾಳಷ್ಟು ಜನ ಅಂದರೆ ನಮ್ಮ ಯಾರೆಲ್ಲ ಕಮಿಟಿಯಲ್ಲಿದ್ದಾರೆ, ಟ್ರಸ್ಟಿ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಡ ನಮ್ಮ ಸರ್ವಿಸ್ ಮೆನ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಲ್ಲಿ ಹೀಗೆ ಮಾತಾಡ್ತಾ ಇರುವಾಗ ನಾವು ಯಾಕೆ ನಮ್ಮ ಈ ಯೋಧರನ್ನು ಸನ್ಮಾನಿಸಬಾರ್ದು ಅಂತ ಹೇಳಿ ವಿಷಯ ಬಂದಾಗ, ಹೀಗೆ ಕುಶಾಲಿಗೆ ಅಂತ ಹೇಳುವಾಗ ನಾವು ಒಂದು ಲೆಕ್ಕ ಮಾಡಿದೆ, ಎಷ್ಟು ಜನ ಇರ್ಬೋದು ನಮ್ಮ ಸಮಾಜದಲ್ಲಿ, ಕುಲಾಲ ಸಮಾಜದಲ್ಲಿ ಎಷ್ಟು ಜನ ಇರ್ಬೋದು ಅಂತ ಹೇಳುವಾಗ ನಮಗೆ ಆಶ್ಚರ್ಯ ಆಯಿತು. ಈಗ ಸದ್ಯದ ಮಟ್ಟಿಗೆ 60ಕ್ಕಿಂತ ಹೆಚ್ಚು ವೀರ ಯೋಧರು ಮತ್ತು ಅವರ ಜೊತೆಯಲ್ಲಿ ವೀರ ನಾರಿಯರು ಕೂಡ ನಮ್ಮ ಜೊತೆಯಲ್ಲಿ ಸೇರ್ತಾರೆ. ಮತ್ತು ಫುಲ್ ಯೂನಿಫಾರ್ಮ್ ಹಾಕಿ, ಅವರು ಯಾವುದು ಯೂನಿಫಾರ್ಮ್ ಅವರ ಸರ್ವೀಸಲ್ಲಿ ಇರುವಾಗ ಹಾಕಿದರು ಅದೇ ಯೂನಿಫಾರ್ಮ್ ಹಾಕಿ ಅಲ್ಲಿ ಬರ್ತಾರೆ, ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಆ ಕ್ಷೇತ್ರಕ್ಕೆ ಬಂದ ನಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾನು ಎಲ್ಲರ ಹತ್ರ ದಯಮಾಡಿ ಒಂದು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿದರೆ, ಎಲ್ಲ ನೀವು ಬಂದು ಅದನ್ನು ಸರಿಯಾದ ಇದು ಮಾಡಿ ನಮ್ಮ ಜೊತೆಯಲ್ಲಿ ಸೇರಿ
ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ.